ವೆರಿ ಇಂಟ್ರೆಸ್ಟಿಂಗ್. ಚಿತ್ತಾಪುರ ಅಂತ ಹೇಳಿದ ತಕ್ಷಣನೇ ನಮ್ಮ ಗೃಹ ಸಚಿವರ ಮುಖ ನಮಗೆ ನೆನಪಾಗೇ ಆಗುತ್ತೆ. ಎಸ್, ಪ್ರಿಯಾಂಕ್ ಖರ್ಗೆ. ಯಾಕಂತ ಹೇಳಿದ್ರೆ ಒಂದು ನೋಡ್ಬೋದು, ಪ್ರಿಯಾಂಕ್ ಖರ್ಗೆ ಎಸ್ ಯಾವ ಕಾರಣಕ್ಕಾಗಿ ಹೈ ವೋಲ್ಟೇಜ್ ಕ್ಷೇತ್ರ ಆಗುತ್ತೆ ನೋಡ್ತಾ ಹೋಗೋಣ. ಚಿತ್ತಾಪುರ ಕ್ಷೇತ್ರದ MLA ಯಾರಾಗ್ತಾರೆ? 2028ರಲ್ಲಿ ಖರ್ಗೆಗೆ ಹೊಸ ಹುಟ್ಟು ನೀಡಿದಂತಹ ಕ್ಷೇತ್ರ ಅದುವೇ ಚಿತ್ತಾಪುರ. ಕಾಂಗ್ರೆಸ್ನಿಂದ ಮತ್ತೊಮ್ಮೆ ಪ್ರಿಯಾಂಕ್ ಖರ್ಗೆ ಸ್ಪರ್ಧೆ ಬಹುತೇಕ ಖಚಿತ, ನೋ ಡೌಟ್ ಅಬೌಟ್ ಇಟ್. ಸದ್ಯದ ಲೆಕ್ಕಾಚಾರದ ಪ್ರಕಾರ ಹಿರಿಯ ಖರ್ಗೆ ಪುತ್ರ 2013, 18, 23ರಲ್ಲಿ ಗೆದ್ದು ಬೀಗಿದ್ದಾರೆ. ಯಾರು? ಪ್ರಿಯಾಂಕ್ ಖರ್ಗೆ. ಚಿತ್ತಾಪುರದಲ್ಲಿ ಪ್ರಿಯಾಂಕ್ ಖರ್ಗೆ 4ನೇ ಬಾರಿಯೂ ಗೆಲ್ತಾರಾ ಅನ್ನೋದು ಸದ್ಯದ ಪ್ರಶ್ನೆ ಮತ್ತು ಕುತೂಹಲ. ಬಿಜೆಪಿಯಿಂದ ಯಾರಿಗೆ ಟಿಕೆಟ್ ಸಿಗ್ಬೋದ್ರಿ 2028ರ ಚುನಾವಣೆಗೆ ಅನ್ನುವ ಪ್ರಶ್ನೆಗೆ ಉತ್ತರ ಹುಡ್ಕೋಣ. ಪ್ರಿಯಾಂಕ್ ಖರ್ಗೆ ಸೋಲಿಸಲು ಕೆಡ್ಡ ರೆಡಿ ಮಾಡ್ತಾ ಇದೆ RSS. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ವಿರುದ್ಧ ಸದಾ ಗುಡುಕ್ತಾ ಇರುವಂತಹ ಪ್ರಿಯಾಂಕ್ ಖರ್ಗೆ ಯಾವ ರೀತಿಯಾದಂತಹ ಸ್ಟ್ರಾಟಜಿಗಳನ್ನ ಮಾಡ್ತಾ ಇದ್ದಾರೆ? ಕೇವಲ ಒಂದು ಸಂಘದ ವಿರುದ್ಧ ಮಾತ್ರ ತಿರುಗಿ ಬೀಳ್ತಾ ಇದ್ದಾರಾ, ಅಥವಾ ಓವರ್ ಆಲ್ ಎಲ್ಲೆಲ್ಲಿ ಲೋಪದೋಷಗಳಿದ್ದಾವೋ ಕಾನೂನಿನ ಸುವ್ಯವಸ್ಥೆಯನ್ನು ಕಾಪಾಡುವ ನಿಟ್ಟಿನಲ್ಲಿ ಸರ್ವಾಂಗೀಣ ಅಭಿವೃದ್ಧಿಗಾಗಿ, ಸರ್ವರ ಅಭಿವೃದ್ಧಿಗಾಗಿ ಶ್ರಮಿಸ್ತಾ ಇದ್ದಾರಾ ಅನ್ನೋದು ಮತ್ತೊಂದು ಪ್ರಶ್ನೆ. ಅಷ್ಟೇ ಅಲ್ಲ, ಚಿತ್ತಾಪುರ ಕ್ಷೇತ್ರದಲ್ಲೂ ಕೂಡ ಈ ಮುಂಚೆ ನೀವು ಗಮನಿಸಿದ್ದೀರಿ ಯಾವ ರೀತಿ ಯಾವ್ಯಾವ ಕಾರಣಗಳಿಗೆ ಹೈ ವೋಲ್ಟೇಜ್ ಆಗಿತ್ತು ಅನ್ನೋದನ್ನು ಕೂಡ ನೀವು ನೋಡ್ತಾ ಇದ್ದೀರಿ. ಅಂದರೆ ಕಲ್ಯಾಣ ಕರ್ನಾಟಕ ಭಾಗದ ಮಲ್ಲಿಕಾರ್ಜುನ ಖರ್ಗೆ ಎಸ್ ಸೋಲಿಲ್ಲದ ಸರದಾರ ಅನ್ನುವ ಒಂದು ಖ್ಯಾತಿಗೆ ಭಾರತೀಯ ಜನತಾ ಪಕ್ಷ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಅವರಿಗೆ ಇಲ್ಲಿ ಪೆಟ್ಕೊಟ್ಟಿತ್ತು, ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ರೀತಿ ಅವರಿಗೆ ಸವಾಲುಗಳನ್ನು ತಂದೊಡ್ಡಿತ್ತು, ಎಸ್ ಎಲ್ಲವನ್ನು ಕೂಡ ನಾವು ನೋಡಿದ್ದೀವಿ. ಆದರೆ ಈಗ RSSನ ಎಲ್ಲ ಪಥಸಂಚಲನಕ್ಕೆ ಅನುಮತಿ ಕಡ್ಡಾಯ ನಾವಿರೋವರೆಗೂ ಅನ್ನೋ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಎಸ್, ಒನ್ ಮೋರ್ ಪಾಯಿಂಟ್ ಟು ಬಿ ನೋಟೆಡ್. ಎಸ್, ಒಟ್ಟಿನಲ್ಲಿ ನಾವು ನೋಡ್ತಾ ಹೋಗಬೇಕು. ಪ್ರಿಯಾಂಕ್ ಖರ್ಗೆ ಸದ್ಯಕ್ಕೆ ಬಹಳ ಟ್ರೆಂಡಿಂಗ್ನಲ್ಲಿರುವಂಥ ಒಬ್ಬ ವ್ಯಕ್ತಿತ್ವ ಮತ್ತು ಮಿನಿಸ್ಟರ್, ಯಂಗ್ ಎನರ್ಜೆಟಿಕ್ ಮಿನಿಸ್ಟರ್. ಇತ್ತೀಚೆಗೆ RSSನ ವಿಚಾರವಾಗಿ ಬಹಳಷ್ಟು ಸುದ್ದಿಯಲ್ಲಿದ್ದಾರೆ. ಈ ಮುಂಚೆನೂ ಕೂಡ ಅವರು ಪ್ರಸ್ತಾಪ ಮಾಡ್ತಾನೆ ಇದ್ರು. ಈಗ ಈ ಎಲ್ಲ ವಿಚಾರಗಳು ಮುಂದಿನ ದಿನಗಳಲ್ಲಿ ಯಾವ ರೀತಿ ಗಣನೆಗೆ ಬರುತ್ತವೆ, ಜನ ಯಾವ ರೀತಿ ಸ್ವೀಕರಿಸ್ತಾರೆ ಅನ್ನುವ ಕುತೂಹಲದಿಂದ ನಾವು ಈಗ ಮತ್ತಷ್ಟು ಅಪ್ಡೇಟ್ ನೋಡ್ತಾ ಹೋಗೋಣ. ಚಿತ್ತಾಪುರದಲ್ಲಿ RSS ಏನ್ ಮಾಡ್ತಾ ಇದೆ ಅಥವಾ ಎಷ್ಟು ಸವಾಲಾಗಬಹುದು ಮುಂದಿನ ಹಂತಗಳಲ್ಲಿ ಒಂದೊಂದಾಗಿ ನೋಡ್ತಾ ಹೋಗೋಣ. ಪ್ರಿಯಾಂಕ್ ಖರ್ಗೆ 2023ರಲ್ಲಿ 81,323 ಮತಗಳನ್ನ ಪಡೆದುಕೊಂಡಿದ್ರು. ಮಣಿಕಂಠ ರಾಠೋಡ್ 67,683 ಮತಗಳನ್ನ ತಮ್ಮದಾಗಿಸಿಕೊಂಡಿದ್ರು. ಆಮ್ ಆದ್ಮಿ ಪಕ್ಷದಿಂದ 962 ಮತಗಳನ್ನ ಜಗದೀಶ್ ಎಸ್ ಸಾಗರ್ ತಮ್ಮದಾಗಿಸಿಕೊಂಡಿದ್ರು. ದಿಸ್ ಇಸ್ ದ ರಿಸಲ್ಟ್ ಇನ್ 2023 ಅಟ್ ಚಿತ್ತಾಪುರ. ಪ್ರಿಯಾಂಕ್ ಖರ್ಗೆ ವರ್ಸಸ್ ಮಣಿಕಂಠ ರಾಥೋಡ್ ನಡುವೆ ದೊಡ್ಡ ಸ್ಪರ್ಧೆ ಕೂಡ ಇದ್ದದ್ದನ್ನು ನಾವು ನೀವೆಲ್ಲ ಗಮನಿಸಿದ್ದೀವಿ. ಈಗ ಸಾಧ್ಯವಾದರೆ ಮಣಿಕಂಠ ರಾಠೋಡ್ ಅವರು ಕೂಡ ನಮಗೆ ಫೋನು ಜಾಯಿನ್ ಆಗ್ತಾರೆ. ಅವರ ಸದ್ಯದ ಮನಸ್ಥಿತಿ ಏನು, ಯಾವ ಕಾರಣಗಳಿಗಾಗಿ ಚಿತ್ತಾಪುರ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ಮುಂದಿನ ಬಾರಿ ಗೆಲ್ಲಬಹುದು ಅಥವಾ ಗೆಲ್ಲಬೇಕು,